ಬಜೆಟ್ ಭಾರತ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರಕಾಶ್ ಅವರಿದ್ದಾರೆ. ಪ್ರಕಾಶ್ ಅವರ ಒಂದು ಪ್ರಶ್ನೆ ಇಲ್ಲಿ ಇನ್ನೊಂದು ದಿಕ್ಕಲ್ಲಿ ಕೇಳಿಬಿಡ್ತೀನಿ ಇದನ್ನು. ಒಂದು ವೇಳೆ ಸ್ಟ್ರೈಟ್ ಅವೇ 12 ಲಕ್ಷದ ನಿನ್ನ ಆದಾಯದವರೆಗೂ ನಿನಗೆ ನಾನು ತೆರಿಗೆ ವಿಧಿಸಲ್ಲ ಅಂತ ಈ ದೇಶ ಹೇಳಿದ್ರೆ ಅದಕ್ಕೆ ಮುಂದಿನ ಒಂದು ವಾರದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇರಲಿಲ್ವೇನೋ. ಸ್ಟ್ರೈಟ್ ಅವೇ ಅಬ್ಬಬ್ಬಾ ಅಂದರೆ ಒಂದು 5 ಸೆಕೆಂಡ್ ಟೈಮ್ ತೊಗೋತಾ ಇತ್ತಾನೋ ಅವ್ರಿಗೆ. ಅಬ್ಬಬ್ಬಾ ಅಂದರೆ 5 ರಿಂದ 8 ಸೆಕೆಂಡ್ಗಳಲ್ಲಿ ಹೌದಪ್ಪ ಯಾರು ಕಟ್ಟಂಗಿಲ್ಲ ಹೋಗಿರಿ ಎಂಜಾಯ್ ಮಾಡಿ ಹೇಳಬಹುದಾಗಿತ್ತೇನೋ. ಇನ್ನೊಂದು ವಾರದಲ್ಲಿ ಅದ್ರ ಬಗ್ಗೆ ಹೇಳ್ತೀರಿ ಅಂದಾಗ ಜನಗಳಿಗೆ ಏನೋ ಹೇಳಿದ್ರು ಖುಷಿ ಪಡೋಣ ಅಂತ ಇನ್ನೇನು ಅನ್ಬೇಕು ಅಷ್ಟೆಲ್ಲ ಬ್ರೇಕ್ ಹಾಕೊಂಡ್ಬಿಟ್ರು ಅವರು. ಖಂಡಿತವಾಗಿ ಇದು ಯಾವ ಥರ ಸರ್? ಈಗ ನಾವು ಹೋಮ್ ಲೋನ್ ಮಾಡಿಸಿರ್ತೀನಿ, ನಾನು ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಒಂದು ಮಾಡಿಸ್ಕೊಂಡಿರ್ತೀನಿ, ಅಪ್ಪ ಅಮ್ಮನಿಗೆ ಅಂತ ಒಂದು ಮಾಡಿಸಿರ್ತೀನಿ ಹೆಲ್ತ್ ಇನ್ಶೂರೆನ್ಸು, ಇನ್ಯಾವುದೋ ಒಂದಷ್ಟು ಫೀಸ್ ಕಟ್ಟಿರ್ತೀನಿ, ಮಗೊಂದು ಸ್ಕೂಲ್ ಫೀಸ್ ನಾನೇನೋ ಕಟ್ಟಿರ್ತೀನಿ, ಅದ್ರಲ್ಲಿ ಟ್ಯೂಷನ್ ಫೀ ಅಂತೇನೋ ಒಂದಷ್ಟು ವಿನಾಯಿತಿಗಳು ಬರ್ತವೆ, ಈ ರೀತಿ ಒಂದು ಜೀವ ವಿಮೆ ಮಾಡಿಸ್ಕೊಂಡಿರ್ತೀನಿ. ಸೊ ಇದೆಲ್ಲ ಸೇರಿಸಿ 4 ಲಕ್ಷನೋ 5 ಲಕ್ಷನೋ ತೋರಿಸ್ತೀನಿ ನಾನು, ಒಂದು ವರ್ಷಕ್ಕೆ ತೋರಿಸ್ತೀನಿ. ನನಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಬಳ ಅಂತ ಅಂದ್ಕೊಳ್ಳೋಣ. ನಾವು ಒಬ್ಬ ವ್ಯಕ್ತಿ XYZ ಅನ್ನೋ ಮನುಷ್ಯ 12 ಲಕ್ಷ ಸಂಬಳ, ಎಲ್ಲ ಸರ್ 5 ಲಕ್ಷ ತೋರಿಸ್ತಾ, ಇನ್ನು 7 ಲಕ್ಷ ಉಳೀತು. ಈಗ ಹೇಳಿ ಸರ್ ನಾನು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? ಸೊ ಇದೇನೆ ಮುಚ್ಚಿಟ್ಟಿರೋ ಒಂದು ರಹಸ್ಯ ಅಂತ. ರಹಸ್ಯ. ಓಕೆ. ಸೊ ಇವಾಗ ನೀವು ಹೇಳಿದಂಗೆ 12 ಲಕ್ಷದಲ್ಲಿ ಅವನು 5 ಲಕ್ಷ ಇದು ತೋರಿಸ್ತಾನೆ ಎಕ್ಸಾಮ್ಷನ್ನು. ಆಯ್ತು. ಅವಾಗ 7 ಲಕ್ಷ ಬಂತು. ಆ 7 ಲಕ್ಷ ಬಂದಾಗ ಸ್ಲ್ಯಾಬ್ 2 4ರಿಂದ 8 5% ಇದೆಯಲ್ಲ, ಆಯ್ತು ಕಟ್ಟು ನೀನು, ಅದು ಕಟ್ಟೋದು ಬರುತ್ತೆ ಅನ್ನೋದು ಉದ್ದೇಶ. ಓಕೆ. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ 12 ಲಕ್ಷದ ತನಕ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದಾಗ ನಿಮಗೆ 8 ಲಕ್ಷದ ತನಕನೂ ನೀವು ಇದು ಎಕ್ಸಾಮ್ಷನ್ ಕ್ಲೈಮ್ ಮಾಡೋಕ್ಕಿದೆ. ಓಕೆ. ಸೊ ಎಕ್ಸಾಮ್ಷನ್ 8 ಲಕ್ಷ ಕ್ಲೈಮ್ ಮಾಡೋಕ್ಕೆ ಬಂದಾಗ ನಿಮ್ಮ ಆದಾಯ 12ರಿಂದ 4 ಲಕ್ಷಕ್ಕೆ ಇಳಿದೋಗುತ್ತೆ. ಓಕೆ. ಯಾವಾಗ 12ರಿಂದ 4ಕ್ಕೆ ಇಳಿಯುತ್ತೋ ನಿಮಗೆ 0 ಟ್ಯಾಕ್ಸು. ಓಕೆ. ಸೊ ಆವಾಗ ನೀವೇನು ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಸೊ ಈ ಇದರಲ್ಲಿ ಏನಾಗುತ್ತೆ ಅಂದರೆ ಅವ್ರು 1 ವಾರ ಸಮಯ ತಗೊಂಡಿರೋದೇ ಬಹುಶಃ ಇದಕ್ಕೇನೆ. ಇವಾಗ ಎಕ್ಸಾಮ್ಷನ್ನು ಇಷ್ಟು ದಿವಸ ಇದ್ದಿದ್ದು 80C 1.5 ಲಕ್ಷ ಇತ್ತು, 80D 50,000ಕ್ಕಿತ್ತು, ಈ ಥರ ಇದ್ದಿದ್ದು. ಇವಾಗ ಅದನ್ನು ಎನ್ಹಾನ್ಸ್ ಮಾಡ್ತಾರೆ ಅನ್ನೋದು ಒಂದು ಉದ್ದೇಶ. ಓಕೆ. ಇವಾಗ ಬೇರೆ ಏನೇನಕ್ಕಿದೆ, ಇವಾಗ ಹೋಮ್ ಲೋನ್ಗೆ ಇದಿತ್ತು, ಅದೇ ಸ್ವಲ್ಪ ಕನ್ಸೆಷನ್ ಕೊಡ್ತಾ ಇದ್ದಾರೆ. ಓಕೆ. ಸೊ ಅದೇ ಥರ ಎಕ್ಸಾಮ್ಷನ್ಸು ಇನ್ಕ್ರೀಸ್ ಆಗುತ್ತೆ ಅನ್ನೋದು ನಾವು ಕಾದಿದ್ದು ನೋಡಬೇಕು. ಓಕೆ. ಅದನ್ನೇನು ಹೇಳಿಲ್ವಲ್ಲ ಅಂತ ಕೆಲವು ಆರ್ಥಿಕ ತಜ್ಞರದು ಸ್ವಲ್ಪ ಇನ್ನೂ ಏನು ಹೇಳಿಲ್ವಲ್ಲ, ಬಿಡಿಸಿ ಹೇಳಿಲ್ವಲ್ಲ ಅಂತ. ಅದು ಅವ್ರಿಗಿನ್ನೂ ತಲೆ ಓಡಿಲ್ಲ ಅಂತ ಕಾಣಿಸುತ್ತೆ. ಓಕೆ. ಈ ಒಂದು ವಿಚಾರಕ್ಕೆ ಸಂಬಂಧ ಈ ವಿಚಾರದಲ್ಲಿ ಅವ್ರಿಗಿನ್ನೂ ತಲೆ ಓಡಿಲ್ಲ, ಅಥವಾ ಇದು ಕೊನೆಯ ಸಮಯದಲ್ಲಿ ನಿರ್ಣಯ ತೊಗೊಂಡಿರ್ತಾರೆ 12 ಲಕ್ಷಕ್ಕೆ. ಓಕೆ. ಅದು ಮೊದಲೇ ನಿರ್ಣಯ ತೊಗೊಂಡಿದ್ರೆ ಅದೆಲ್ಲ ವರ್ಕೌಟ್ ಮಾಡಿಬಿಡ್ತಾ ಇದ್ರು ಇವತ್ತರೊಳಗಡೆ. ಅದು ಲಾಸ್ಟ್ ಮೂಮೆಂಟಲ್ಲಿ ಅದು 12 ಲಕ್ಷಕ್ಕೆ ಏರಿಸಿರಬೇಕು ಅನ್ನೋದು ನನ್ನ. ನಾನು ಇಲ್ಲಿ ಒಂದು ಸೂಕ್ಷ್ಮ ಅಂಶ ಇದೆ ಸರ್. ಇಲ್ಲಿ ಡೊನಾಲ್ಡ್ ಟ್ರಂಪು ಇನ್ಕಮ್ ಟ್ಯಾಕ್ಸೇ ತೆಗೆದುಬಿಡ್ತೀನಿ ಅಂತ ಹೇಳ್ತಿರುವಂಥ ಒಂದು ಕಾಲಘಟ್ಟದಲ್ಲಿ, ಹೌದು, ಚೀನಾದ ಕಡೆಯಿಂದ ಡೀಪ್ ಸೀಕ್ ಅನ್ನೋ AI ಬಿಟ್ಟು ಅಮೆರಿಕ ತಂಡ ಹೊಡೆದಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾನು ಸದ್ಯಕ್ಕೆ ಜನಗಳ ಕೈನಲ್ಲಿ ಹಣ ಸಿಗುವಂತೆ ಮಾಡಬೇಕು, ಆವಾಗ ಅವರ ಸ್ಪೆಂಡಿಂಗ್ ಕೆಪಾಸಿಟಿ, ಅವರು ಖರ್ಚು ಮಾಡುವಂಥ ಸಾಮರ್ಥ್ಯ ಜಾಸ್ತಿ ಮಾಡಿದಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣ ಹರಿದು ಬರುವಂತೆ ಮಾಡಬೇಕು ಅಂತ ಬಂದರೆ ನಾನು ಅವ್ರಿಗೇನು ಹೊಸ್ದಾಗಿ ಕೊಡೋಕ್ಕಾಗ್ತಿಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಹೊಸ ಉದ್ಯೋಗ ಕ್ರಿಯೇಟ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ AI 9 ಕೋಟಿ ಉದ್ಯೋಗ ನಷ್ಟ ಆಗುತ್ತೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಅವನು ತೆರಿಗೆಲಾದರೂ ಒಂದಷ್ಟು ವಿನಾಯಿತಿ ಕೊಟ್ಟುಬಿಟ್ರೆ, ನಾನು ಉದ್ಯೋಗ ಕೊಡ್ತಾ ಇಲ್ಲ ಅವನಿಗೆ, ಬೆಲೆ ಇಳಿಸಿಲ್ಲ ನಾನು ಯಾವುದಕ್ಕೂ, ಅದಕ್ಕೆ ಬೆಲೆ ಇಳಿಸಿದ್ದೇವೆ ನಾವು, ಬೆಲೆ ಇಳಿಸ್ತಾ ಇಲ್ಲ ನಾನು. ಇಂಥ ಟೈಮಲ್ಲಿ ಈ ಆದಾಯ ತೆರಿಗೆ ಬಿಟ್ಟರೆ ಇನ್ನೇನು ದಾರಿ ಇಲ್ಲ. GST ಬೇರೆ ಸ್ಲ್ಯಾಬ್ ಬರುತ್ತೆ ಬಿಡಿ ಸರ್. GST ಬಂದಮೇಲೆ ಅನೇಕರು ಹೇಳ್ತಾರೆ, ದೊಡ್ಡ ತಜ್ಞರು, GST ಸ್ಲ್ಯಾಬ್ ಅಂತ ಡಿಸೈಡ್ ಆದಮೇಲೆ ಬಜೆಟ್ ಎಲ್ಲ ಒಂದು ಆದೇಶದ ಪ್ರತಿ ಅಷ್ಟೇ, ಅದು ಇನ್ನೇನು ವಿಶೇಷವಾಗಿ ಏನಿರಲ್ಲ ಅದರಲ್ಲಿ ಅಂತ ಕೂಡ ಕೆಲವರು ಮಾತಾಡ್ತಾರೆ. ಇಲ್ಲ, GSTನಲ್ಲೂ ವಿಶೇಷವಾಗಿ ಇದೆ. ಹೇಳಬೇಕು ಅಂತಂದರೆ ತಿಂಡಿ ಪದಾರ್ಥಗಳ ಮೇಲೆ 18% ಹಾಕಿದ್ರು ಸ್ಟಾರ್ಟಿಂಗಲ್ಲಿ. ಆವಾಗ ಅದಕ್ಕೂ ನಾನು ಹೋರಾಡಿದ್ದೀನಿ. ಅದಕ್ಕೆ ಬರೀ 3% ಮಾಡಿದ್ರೆ ಸಾಕು ಅಂತ. ಕರೆಕ್ಟ್. ಯಾಕೆಂತಂದರೆ ಹೋಟ್ಲಲ್ಲಿ ನೀವು ತಗೊಳ್ಳೋದ್ರಲ್ಲಿ ತರಕಾರಿಗಳಿಗೆ ತೆರಿಗೆನೇ ಇಲ್ಲ, ಬೇರೆ ದಿನಸಿ ಸಾಮಾನುಗಳಿಗೆ ಅಲ್ಲಿ ತೆರಿಗೆ ಕಟ್ಟಿಬಿಟ್ಟೆ ಅಲ್ಲಿ ಬರೋದಲ್ದು. ಹೋಟ್ಲವನು ಯಾವುದೋ ಅದನ್ನು ಮಾರಲ್ಲ, ದಿನಸಿ ಪದಾರ್ಥನ ಬೆಳೆಯಲ್ಲ ಅವನು. ಅಲ್ಲ, ದಿನಸಿ ಪದಾರ್ಥ ಮಾರಲ್ಲ ಅವನು, ಮಾರಾಟಗಾರಲ್ಲ ಅವನು. ಇಡ್ಲಿ ಸಾಂಬಾರ್ ಮಾರಾಟಗಾರ ಅಷ್ಟೇ, ಅದನ್ನ ಕನ್ವರ್ಟ್ ಮಾಡ್ತಾನೆ. ಕರೆಕ್ಟ್. ಸೊ ಅದೇನಿದ್ರು ಸರ್ವೀಸೇ. ಸೊ ಸರ್ವೀಸ್ ಪಾರ್ಟ್ಗೆ ಇವಾಗ ಒಂದು ಇಡ್ಲಿ 10 ರೂಪಾಯಿ ಅಂತಂದರೆ ಅದ್ರದ್ದು ಇದು ತರಕಾರಿಗಳು, ಸಾಂಬಾರು, ಇದು ಎಲ್ಲ ಸೇರಿಸಿದ್ರೆ ಅವನಿಗೊಂದು 6 ರೂಪಾಯಿ 7 ರೂಪಾಯಿ ಬೀಳುತ್ತೆ. ಓಕೆ. ಅವನ ಕೈಗೆ ಸಿಗೋದು ಬಂದುಬಿಟ್ಟು 2 ರೂಪಾಯಿ 3 ರೂಪಾಯಿ ಲಾಭ ಅಂತ. ಮಿಕ್ಕಿದ್ದು ಓವರ್ ಹೆಡ್ಸ್ ಅಂತ ಬರುತ್ತೆ. ಅದೆಲ್ಲ ಹೋದಾಗ ಆ 2 ರೂಪಾಯಿಗೆ ನಾವು 18% 10 ರೂಪಾಯಿ ಕಟ್ಟೋದು ಸರಿ ಇಲ್ಲ ಅಂತ. ಓಕೆ.
ಅದಕ್ಕೆ ಹೋರಾಡಿದ್ದಕ್ಕೇನೆ ಅದನ್ನು 3% 5% ಇಳಿಸಿದ್ರು. ನಾವು 3% ಸಜೆಸ್ಟ್ ಮಾಡಿದ್ದೆ, ಅದು 3% ಮಾಡೋ ಬದಲು 5% ಮಾಡಿದ್ರು. ಇವಾಗ ಅದೇ ಥರ ಇದರಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿನೂ ಇವರು 12 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಒಂದು ಕರೆಕ್ಟ್ ಟೈಮಲ್ಲಿ ಒಂದು ಪಾಯಿಂಟ್ ನೀವು ರೈಸ್ ಮಾಡಿದ್ರಿ ಸರ್. ಅವಾಗಲೇ ಇವರು ಆತುರದಲ್ಲಿ 8ರಿಂದ ಅದು 12 ಲಕ್ಷದ ಕಥೆ ನೀವು ಮಾಡಿದ್ದಾರೆ. ಒಂದು ವೇಳೆ ಮೊದಲೇ ಈ ಬಜೆಟ್ ತಯಾರಾಗುವ ಕಾಲಘಟ್ಟದಲ್ಲೇ ಇದು ಶುರು ಆಗ್ಬಿಟ್ಟಿದ್ರೆ ಅದು ಡೀಟೇಲ್ಡ್ ಮಾಹಿತಿ ಇವತ್ತೇ ಕೊಡ್ತಾ ಇದ್ರು. ಓಕೆ, ಇದು ಅಮೆರಿಕ ಬೆಳವಣಿಗೆಗಳು, ಚೀನಾ ಬೆಳವಣಿಗೆಗಳು, ಅದೇನು ನೋಡ್ಕೊಂಡಾಗ ಸಡನ್ ಆಗಿ ಮಾಡಿದ್ದಾರೆ. ಹೌದು, ಇವಾಗ ಅಮೆರಿಕಾದವರು ಇನ್ಕಮ್ ಟ್ಯಾಕ್ಸ್ ತೆಗಿಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಇದು ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ. ಆದರೆ ಇಲ್ಲಿ ನಮ್ಮ ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು. ಓಕೆ, ಬಜೆಟಲ್ಲಿ ಅದೇ ಹೇಳಿದ್ದು, ಇಷ್ಟು ಜನಕ್ಕೆ ನಾವು ಕೆಲಸ ಕೊಡ್ತೀವಿ ಅಂತ. ಅಷ್ಟು ಜನಕ್ಕೆ ಕೆಲಸ ಕೊಟ್ಟ ಮೇಲೆ ಸರ್ಕಾರಕ್ಕೆ ಆದಾಯ ಬರಲೇಬೇಕಲ್ವ. ಓಕೆ, ಆ ಒಂದು ಉದ್ದೇಶ. ಅಮೆರಿಕಾಗೂ ಭಾರತಕ್ಕೂ ಇದು ವ್ಯತ್ಯಾಸ. ಅಲ್ಲಿ ಅವ್ರಿಗೆ ಉದ್ಯೋಗ ಕೊಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಭಾರತದಲ್ಲಿ ಉದ್ಯೋಗ ಕೊಡೋಕ್ಕಾಗುತ್ತೆ ಅಂತ ಇದ್ದಾರೆ. ಉದ್ಯೋಗ ಕೊಡೋಕ್ಕಾಗುತ್ತೆ ಅಂತ ಹೇಳಿದ ಮೇಲೆ ಬೇರೆ ದಾರಿನಲ್ಲಿ ಆದಾಯ ಸರ್ಕಾರಕ್ಕೆ ಬರೋದಕ್ಕೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂದುಬಿಟ್ಟು ಟೋಟಲಾಗಿ ಬ್ಯಾನ್ ಮಾಡ್ತಾ ಇಲ್ಲ. ಓಕೆ, ಸೊ ಇದು ಅವರ ಉದ್ದೇಶ. ಅದನ್ನು ಪೂರ್ತಿ ವಿವರಣೆ ಕೊಡೋದಕ್ಕೋಸ್ಕರನೇ 1 ವಾರ ತೊಗೊಂಡಿರೋದು ಅವರು. ಇಲ್ಲ ಅಂತಂದರೆ ಇವತ್ತೇ ಕೊಡಬೇಕಾಗಿತ್ತು. ಅದು ಕೊಡದೇ ಇರೋದೇ ಒಂದು ವಿಶೇಷವಾದ ಪಾಯಿಂಟಲ್ಲಿ. ಕಾಲಘಟ್ಟ ಸರ್, ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ಅದರಲ್ಲಿ ಅಡ್ವಾನ್ಸ್ಡ್ ಬರ್ತಾ ಇದೆ. ಕೃಷಿಯಲ್ಲೂ ಬಳಸಬೇಕು ಅಂತ ಕೂಡ ಮಾತಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇಲ್ಲಿ, ಮುಂದಿನ ಗಟ್ಟಿ ಉದ್ಯಮ ಅಂದರೆ ಅದು ಕೃಷಿನೇನಾ ಅಂತ. ಯಾಕಂದರೆ ಅನೇಕ ಕಡೆಗಳಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಹೋಗುವ ಕಾಲಘಟ್ಟದಲ್ಲಿ ಇದ್ದೀವಿ. 9 ಕೋಟಿ ಉದ್ಯೋಗ ಲಾಸ್ ಆಗುತ್ತೆ. ಸೃಷ್ಟಿ ಮಾಡೋದು ಬಿಟ್ಬಿಡಿ ಸರ್, ಇರೋ ಉದ್ಯೋಗ ಉಳ್ಕೊಂಡ್ರೆ ಸಾಕಾಗಿದೆ ಅನ್ನೋ ಮಟ್ಟದಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ ಒಂದು ಕಾಲಘಟ್ಟಕ್ಕೆ. ಇಂಥ ಸನ್ನಿವೇಶದಲ್ಲಿ ಕೃಷಿನೇ ಗಟ್ಟಿ ಅಂತ. ಇವಾಗ ಕೃಷಿಗೆ ಗಟ್ಟಿ ಅನ್ನೋದಕ್ಕೆ ಕರೋನಾ ಸಂಕಷ್ಟ ಕಾಲದಲ್ಲಿ ಇಡೀ ಪ್ರಪಂಚ ಎಲ್ಲ ದೇಶಗಳು ತತ್ತರಿಸೋಯ್ತು. ಆದರೆ ಭಾರತಕ್ಕೆ ಹೆಚ್ಚು ಎಫೆಕ್ಟ್ ಆಗಲಿಲ್ಲ. ಕಾರಣ ಏನು ಅಂದರೆ ನಮ್ಮದು 70% ರೈತ ದೇಶ. ರೈತರು, ಕೃಷಿಕರು ಅವಲಂಬನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಗೆ ಅಷ್ಟು ಪರಿಣಾಮ ಬೀರಲಿಲ್ಲ ಕರೋನಾ ಸಮಸ್ಯೆ. ಬೇರೆ ಬೇರೆ ದೇಶಗಳಲ್ಲಿ ಆರ್ಥಿಕವಾದಂಥ ಸಮಸ್ಯೆ ಬಂತು, ಬೇರೆ ಬೇರೆ ಸಮಸ್ಯೆಗಳ ಸೃಷ್ಟಿಯಾಯಿತು. 2 ವರ್ಷ 3 ವರ್ಷ ಆಯಿತು ಅದು ಮುಂದೆ ಬರಬೇಕಾದ್ರೆ. ನಮ್ಮ ಭಾರತಕ್ಕೆ ಅಷ್ಟು ತೊಂದರೆ ಆಗಲಿಲ್ಲ. ಅದರಿಂದ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕಾದದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಆದರೂ ಯಾಕೋ ಕೃಷಿಕರು ಲಾಭಿ ಕಡಿಮೆ ಇದೆ ಅಂತಲೋ ಅಥವಾ ಕೃಷಿಕರದು ಧ್ವನಿ ಕೇಳ್ತಾ ಇಲ್ಲ ಅಂತಲೋ ಭಾಳ ನಿರ್ಲಕ್ಷ್ಯತನ ತೋರ್ತಾ ಇದ್ದಾರೆ. ನೋಡಿ, ಅವರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅನೌನ್ಸ್ ಮಾಡಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೋದ ಸಾರಿ ಅವರು ರೈತರ ಒಂದು ಸಾಲ ನೀತಿಯನ್ನು ಜಾಸ್ತಿ ಮಾಡ್ತೀವಿ, ಅದೆಷ್ಟು 23% ಕೊಡ್ತೀವಿ ರೈತರಿಗೆ ಸಾಲ ಅಂತ ಘೋಷಣೆ ಮಾಡಿದ್ರು. ಕರ್ನಾಟಕಕ್ಕೆ 5,300 ಕೋಟಿ ರೂಪಾಯಿ ಸಾಲ ಕೊಡಬೇಕಾಗಿದ್ದು ನಬಾರ್ಡ್ ಮೂಲಕ 2,300 ಕೋಟಿ ರಿಲೀಸ್ ಮಾಡಿದ್ರು. 50% ಹಣನ ಕಟ್ ಮಾಡಿದ್ರು. ಇವರು ಬಜೆಟಲ್ಲಿ ಘೋಷಣೆ ಮಾಡೋದೇ ಒಂದು, ಕೊಡ್ತಕ್ಕಂಥದ್ದೇ ಒಂದು. ಇದಾಗಬಾರ್ದು. ಈಗ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು 5 ಲಕ್ಷ ರೂಪಾಯಿ ತಾಗಿ ಅನೌನ್ಸ್ ಮಾಡಿದೀವಿ ಅಂತ ಹೇಳ್ತಾರೆ. ಏನು ಪ್ರಯೋಜನ ಅನೌನ್ಸ್ ಮಾಡಿದ್ರೆ ಏನು ಪ್ರಯೋಜನ? ಇಂಪ್ಲಿಮೆಂಟ್ ಆಗಬೇಕಲ್ಲ. ಅದರಿಂದ ಇವರು ಕೃಷಿ ಬಗ್ಗೆ ಬರೀ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಹೇಳ್ತಕ್ಕಂಥದ್ದು ಸೂಕ್ತವಲ್ಲ. ಈಗ ನಾವು ಕೇಳ್ತಕ್ಕಂಥದ್ದು ರೈತರ ಬಗ್ಗೆ ಮಾತಾಡಿದ್ದೀರಿ, ಆದರೆ ಮಾತಾಡಿದಷ್ಟು ಕಾರ್ಯಚಟುವಟಿಕೆ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಕುರುಬು ಶಾಂತಕುಮಾರ್ ಅವರು, ಈಗ ನೋಡಿ, ಇಲ್ಲಿ 3 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಿತಿ ಜಾಸ್ತಿ ಮಾಡ್ತೀವಿ ಅಂತ ಬಹಳ ದಿನಗಳ ಬೇಡಿಕೆ ಇತ್ತು. ನೋಡಿ, ಇದನ್ನು ನಾನು ಸಮಯೋಚಿತವಾಗಿ ಸಾಂದರ್ಭಿಕವಾಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೈಕ್ರೋ ಫಿನಾನ್ಸ್ ಕಾರ್ಡ್ದಿಂದ ಜನ ಒದ್ದಾಡ್ತಿರ್ತಕ್ಕಂಥ ಟೈಮಲ್ಲಿ ಇದೇನು ಹೆಲ್ಪ್ ಆಗಲ್ಲ ಅಂತ ಹೇಳ್ತೀರಾ ನೀವು? 3 ಲಕ್ಷದಿಂದ 5 ಲಕ್ಷಕ್ಕೆ ಮಿತಿ ಜಾಸ್ತಿ ಮಾಡೋದು. ಅದು ಯಾವುದು ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತಕ್ಕಂಥ ಜನ 1% ರೈತರು. ಇಡೀ ದೇಶದಲ್ಲಿ 1% ರೈತರು ಮಾತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಂಡಿರೋದು. 99% ರೈತರು ತಗೊಂಡಿಲ್ಲ. ಈಗ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ರಲ್ಲ, ಯಾರು ಪ್ರಾಬ್ಲಮ್ ಇದು? ತಗೊಂಡಿಲ್ಲ ಅಂದ್ರೆ ಸರ್ಕಾರದ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್ ಅಲ್ಲ. ಕೇಳಿ, ಕೊಡೋದಿಲ್ಲ ಬ್ಯಾಂಕ್ನವರು. ಬ್ಯಾಂಕ್ನವರು ಕೊಡೋದಿಲ್ಲ. ಸುಮ್ಮನೆ ಯೋಜನೆ ಅನೌನ್ಸ್ ಮಾಡ್ತಾರೆ. ಮೈಕ್ರೋ ಫೈನಾನ್ಸಲ್ಲಿ 90% ಜನ ಸಾಲ ತಗೊಂಡಿದ್ದಾರೆ. ರೈತರು, ರೈತ ಮಹಿಳೆಯರು, ಗ್ರಾಮೀಣ ಬಡವರು ಎಲ್ಲರೂ ತಗೊಂಡಿದ್ದಾರೆ. ಆದರೆ ಸರಿಯಾದಂಥ ನೀತಿಯನ್ನು ಮಾಡಲಿಲ್ಲ ಅವರು. ಯಾಕೆಂದ್ರೆ ನೀತಿನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಸರ್ಕಾರಗಳು ಸರಿಯಾಗಿ ಕಡಿವಾಣ ಆಗಲಿಲ್ಲ. ಯಾರಿಗೋ 1 ಲಕ್ಷ ಸಾಲ ಬೇಕಾದ್ರೆ ಅವ್ರಿಗೆ 5 ಲಕ್ಷ ಸಾಲ ಕೊಟ್ಟರು. ಅವರು ಏನು ಮಾಡೋದು, ಸಾಲ ತಗೊಂಡು ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಲ್ಲ, ಪ್ರಾಣ ಕಳ್ಕೊತಾ ಇದ್ದಾರೆ, ಊರು ಬಿಡ್ತಾ ಇದ್ದಾರೆ. ಈ ನೀತಿಗಳು ಕೂಡ ಬದಲಾವಣೆ ಆಗಬೇಕು. ಮೈಕ್ರೋ ಫೈನಾನ್ಸು ಎಷ್ಟು ಅನಾಹುತಕಾರಿ ಆಯಿತೋ ಅಷ್ಟೇ ಅನುಕೂಲನೂ ಆಗಿದೆ. ಅದು ಅನುಕೂಲ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಕಡಿಮೆ. ಆದರೆ ಇದು 4-5 ವರ್ಷದಿಂದ ನಡೀತಾ ಬರ್ತಾ ಇತ್ತು. ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಲಿಲ್ಲ. ಈಗಲೂ ಕೂಡ 6 ತಿಂಗಳಿಂದ ಬಹಳ ಜನ ಸಾಯ್ತಾ ಇದ್ದಾರೆ. ಸರ್ಕಾರ ಈಗ ಗಂಭೀರವಾಗಿ ತಗೊಂಡಿದೆ.
ಈ ನೀತಿಗಳು ಕೂಡ ನಮ್ಗೆ ಮಾರ್ಗ ಆಗ್ತಾ ಇದೆ. ಯಾವುದೇ ಸರ್ಕಾರ ಯೋಚನೆ ಮಾಡಿದ್ರೆ ಭಾಳ ಚೆನ್ನಾಗಿ ಯೋಚನೆ ಮಾಡ್ತಾರೆ, ಇಂಪ್ಲಿಮೆಂಟೇಷನ್ ಅಂತ ಹಂತದಲ್ಲಿ ರೈತರಿಗೆ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಬಡವರು ಆ ಸಾಲ ಸುಳಿಸಿ ಹಾಕೊಂಡು ತುಂಬಾ ಸಂಕಷ್ಟ ಪಡ್ತಾ ಇದ್ದಾರೆ. ಗಂಡ ಹೆಂಡ್ತಿರು ಜಗಳ ಆಡ್ಕೊಂಡು ದೂರ ಆಗ್ತಾ ಇದ್ದಾರೆ, ಮಕ್ಕಳುಗಳು ಮನೆ ಬಿಡ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ, ತುಂಬಾ ಪ್ರಕರಣಗಳು ನೋಡ್ತಾ ಇದೀವಲ್ಲ.